ವರುಣ್ನ ಚಿಕ್ಕಪ್ಪ ಜೈಲಿಗೆ ಹೋದ ನಂತರ ಆ ಹಳೆಯ ಮನೆ ಜನರಿಲ್ಲದೆ ಖಾಲಿಯಾಗಿತ್ತು. ವರುಣ್ನ ಆತ್ಮೀಯ ಗೆಳೆಯ ಅರವಿಂದ ವೃತ್ತಿಯಲ್ಲಿ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ವರುಣ್ಗೆ ಆ ಮನೆಯಲ್ಲಿ ಕಾಡುತ್ತಿದ್ದ ಆ ಒಂದು ಸಾಲು, ಈ ಮನೆಯ ಗೋಡೆಗಳಿಗೂ ಕಣ್ಣಿವೆ ಎಂಬುದು ಅರವಿಂದನ ನಿದ್ದೆಗೆಡಿಸಿತ್ತು. ಒಂದು ರಾತ್ರಿ ಅರವಿಂದ ಯಾರಿಗೂ ತಿಳಿಸದೆ ಆ ಮನೆಗೆ ಹೋದ. ಅವನ ಕೈಯಲ್ಲಿ ಹೈಟೆಕ್ ಸ್ಕ್ಯಾನರ್ ಇತ್ತು. ಮನೆಯ ಗೋಡೆಗಳನ್ನು ಸ್ಕ್ಯಾನ್ ಮಾಡುತ್ತಿದ್ದಾಗ ಡೈನಿಂಗ್ ಹಾಲ್ನ ದೊಡ್ಡ ಗೋಡೆಯ ಹಿಂದೆ ಏನೋ ಲೋಹದ ವಸ್ತು ಇರುವುದು ಪತ್ತೆಯಾಯಿತು. ಅರವಿಂದ ಗೋಡೆಯ ಮೇಲಿದ್ದ ಹಳೆಯ ಪೇಂಟಿಂಗ್ ಸರಿಸಿದಾಗ ಅಲ್ಲಿ ಒಂದು ಸಣ್ಣ ರಂಧ್ರವಿತ್ತು. ಅದು ವಾಸ್ತವವಾಗಿ ಒಂದು ಲೆನ್ಸ್. ಅಂದರೆ ಮನೆಯ ಒಳಗಡೆ ನಡೆಯುವ ಪ್ರತಿಯೊಂದು ಚಟುವಟಿಕೆಯನ್ನು ಯಾರೋ ಬೇರೆ ಕಡೆಯಿಂದ ಗಮನಿಸುತ್ತಿದ್ದರು ಎಂದರ್ಥ. ಗೋಡೆಯನ್ನು ಅಗೆದಾಗ ಅರವಿಂದನಿಗೆ ಒಂದು ಮೈಕ್ರೋಫೋನ್ ಮತ್ತು ಸಣ್ಣ ವೈರ್ ಸಿಕ್ಕಿತು. ಆ ವೈರ್ ಮನೆಯ ಕೆಳಗೆ ಹೋಗುತ್ತಿತ್ತು. ಅರವಿಂದ ಧೈರ್ಯ ಮಾಡಿ ಮನೆಯ ನೆಲಮಹಡಿಗೆ ಇಳಿದು ಹೋದ. ಅಲ್ಲಿ ಹಳೆಯ ಮರದ ಬೀರು ಒಂದನ್ನು ತಳ್ಳಿದಾಗ ಒಂದು ರಹಸ್ಯ ಸುರಂಗ ಕಂಡಿತು. ಸುರಂಗದ ಕೊನೆಯಲ್ಲಿ ಒಂದು ಸಣ್ಣ ಕೊಠಡಿಯಿತ್ತು. ಅಲ್ಲಿ ನೂರಾರು ಟೇಪ್ ರೆಕಾರ್ಡರ್ಗಳು ಮತ್ತು ಫೋಟೋಗಳಿಂದವು. ಆದರೆ ಅರವಿಂದನನ್ನು ಬೆಚ್ಚಿ ಬೀಳಿಸಿದ್ದು ಅಲ್ಲಿ ಕುಳಿತಿದ್ದ ವ್ಯಕ್ತಿ ನಿಧಾನವಾಗಿ ತಿರುಗಿದ. ಅದು ವರುಣ್ಗ ತಾತನಂತೆಯೇ ಕಾಣುತ್ತಿದ್ದ ಸಣ್ಣ ವಯಸ್ಸಿನ ವ್ಯಕ್ತಿ. ಅರವಿಂದ ಕಿರುಚಿದ, ಯಾರು ನೀವು? ಆ ವ್ಯಕ್ತಿ ನಗುತ್ತಾ ಹೇಳಿದ, ನಾನು ಅರವಿಂದ್. ನಿಮ್ಮ ತಾತನಿಗೆ ಒಬ್ಬ ಅವಳಿ ತಮ್ಮನಿದ್ದ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಆ ಕೆಂಪು ಡೈರಿ ಬರೆದಿದ್ದು ನಾನೇ. ಆದರೆ ನಾನು ಸತ್ತಿಲ್ಲ. ನಿನ್ನ ತಾತನನ್ನ ಕೊಂದಿದ್ದು ಕೂಡ ಆ ರಮೇಶ್ ಅಲ್ಲ, ನಾನೇ. ಅರವಿಂದನಿಗೆ ಅರ್ಥವಾಯಿತು. ರಮೇಶ್ ಕೇವಲ ಆಸ್ತಿಗಾಗಿ ಆಸೆಪಟ್ಟಿದ್ದ. ಆದರೆ ಅಸಲಿ ಕೊಲೆಗಾರ ಈ ನೆರಳು ಮನುಷ್ಯ. ವರುಣ್ ಕೊಟ್ಟ ಆಧಾರದ ಮೇಲೆ ಪೊಲೀಸರು ರಮೇಶನನ್ನು ಹಿಡಿದಿದ್ದರು. ಆದರೆ ಅಸಲಿ ಸೂತ್ರಧಾರಿ ಇನ್ನೂ ಇಲ್ಲೇ ಸುರಕ್ಷಿತವಾಗಿದ್ದ. ಅರವಿಂದ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಆ ರಹಸ್ಯ ಕೋಣೆಯ ಬಾಗಿಲು ತಂತಾನೇ ಲಾಕ್ ಆಯಿತು. ಗೋಡೆಯ ಮೇಲಿನ ಸ್ಪೀಕರ್ನಿಂದ ಧ್ವನಿ ಕೇಳಿಸಿತು, ನಾನು ಹೇಳಿದ್ದೆ ಅಲ್ವಾ ಅರವಿಂದ್, ಈ ಗೋಡೆಗಳಿಗೂ ಕಣ್ಣಿವೆ ಅಂತ. ಈಗ ನೀನು ಈ ಗೋಡೆಯ ಭಾಗವಾಗುತ್ತೀಯ. ಮರುದಿನ ವರುಣ್ ಮನೆಗೆ ಬಂದಾಗ ಮನೆ ಸಂಪೂರ್ಣ ಖಾಲಿಯಾಗಿತ್ತು. ಅರವಿಂದನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆದರೆ ಮೇಜಿನ ಮೇಲೆ ಒಂದು ಹೊಸ ಹಸಿರು ಬಣ್ಣದ ಡೈರಿ ಇತ್ತು. ಅದರ ಮೊದಲ ಪುಟದಲ್ಲಿ ಬರೆಯಲಾಗಿತ್ತು, ಅರವಿಂದನ ಅಧ್ಯಾಯ ಮುಗಿಯಿತು, ಮುಂದಿನದು ಯಾರು?